ಮನಿ ಇಲ್ಲದೆ ಏನು ನಡೆಯಲ್ಲ. ಸೊ ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನಾಳೆ ಮನೀಶ್ ಶಾಸ್ತ್ರ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ನಿಮಗೆ ಕಣ್ರಿ ಹೇಳ್ತಿರೋದು ನಮ್ಮ ಖುಷಿ ಮೆಮು ಏನು ಹೇಳೋರು ಅಂತ ಒಂಚೂರು ನೋಡ್ರಿ ಇದನ್ನ. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಅದಾದ ಮ್ಯೂಸಿಕ್ ಆಗಿರ್ಬೋದು. ಈಗ ಹೊಸಬ್ರು ಈ ಥರದ್ದು ಒಂದು ಸ್ಟೆಪ್ ತಗೊಳ್ಳೋದೇ ಒಂದು ದೊಡ್ಡ ವಿಷಯ ಆಗಿದೆ. ಒಂದು ಒಳ್ಳೆ ಸಿನಿಮಾ, ಮತ್ತು ದುಡ್ಡೇ ಅಲ್ಲ ಅನ್ನೋದು ಸಿನಿಮಾದಲ್ಲಿ ಹೇಳಿದ್ದಾರೆ. ಆ್ಯಂಡ್ ಅಪ್ಪು ನಮ್ಗೆ ಗೊತ್ತು, ನನಗೆ ಒಂದು 6 ವರ್ಷದಿಂದನೂ ಅಪ್ಪು ಗೊತ್ತು ನನಗೆ. ಸೊ ಅವನ ಕೆಲಸ ಆಗಿರ್ಬೋದು ಅಥವಾ ಹಿ ಸೋ ಡೆಡಿಕೇಟೆಡ್. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ದೆನ್ ಇನ್ನೂ ಸಾಕಷ್ಟು ಒಳ್ಳೆ ಕಾಂಟೆಂಟ್ ಮುಖಾಂತರ ಬರಲಿ ಅಂತ. ಆ್ಯಂಡ್ ಟೈಟಲ್ ತುಂಬ ಕ್ಯಾಚಿ ಆಗಿದೆ, ಮನೀಶ್ ಶಾಸುರ ಅಂತ. ಇವಾಗ ಮನಿ ಇಲ್ಲದೆ ಏನು ನಡೆಯಲ್ಲ. ಸೊ ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ನಾಳೆ ಮನೀಶ್ ಶಾಸುರ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ನಮಸ್ಕಾರ ದೇವರು, ನಾನು ನಿಮ್ಮ ಪ್ರೀತಿಯ KR ಕನ್ನಡಿಗ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂತಂದರೆ, ಮನೀಶ್ ಶಾಸುರ ಅಂತ ಒಂದು ಶಾರ್ಟ್ ಫಿಲಿಮ್ ರಿಲೀಸ್ ಆಗಿದೆ ಇವತ್ತು ಬೆಳಗ್ಗೆ 11:11 ARR ಯೂಟ್ಯೂಬ್ ಚಾನಲಲ್ಲಿ. ಏನಪ್ಪ ವಿಷಯ ಅಂತಂದರೆ, ಏನಕ್ಕೆ ಮನಿ ಇಂಪಾರ್ಟೆಂಟು ಗುರು? ಅಕ್ಕನ ಜೀವನದಲ್ಲಿ ದುಡ್ಡಿದ್ರೇ ಎಲ್ಲ. ಈ ಮಿಡಲ್ ಕ್ಲಾಸ್ ಜನಕ್ಕಂತೂ ಮುಕ್ಳಾರೆ ಚಾಲೆಂಜಿಂಗ್ ಇದಂತೂ. ಏನಕ್ಕೆ ದುಡ್ಡು ಮಾಡಬೇಕು? ನಮ್ಮನ್ನು ಮರ್ಯಾದೆ ಕೊಡೋರು ಇರ್ಬೋದು, ನಮ್ಮನ್ನು ನೋಡೋರು ಇರ್ಬೋದು. ನಮ್ಮನ್ನು ದುಡ್ಡಿಲ್ಲ ಅಂದರೆ ಯಾರೂ ನೋಡಲ್ಲ ಗುರು. ಅದಕ್ಕೋಸ್ಕರನೇ ದುಡ್ಡನ್ನ ಯಾವ ಥರ ಮಾಡೋದು, ದುಡ್ಡಿದ್ರೆ ಏನು ಅಂತ ಈ ಮೂವಿಯಲ್ಲಿ ಎಲ್ಲ ತೋರಿಸ್ಬಿಟ್ಟವನೆ. ಆ ಮೂವಿಯಲ್ಲಿ ನನ್ನ ಸ್ನೇಹಿತ ಶ್ಯಾಮ್ ನಾಯಕ್ ಆಗಿರ್ಬೋದು, ದೇವಿಕಾ ಆಗಿರ್ಬೋದು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ, ಒಂದು ರಿಚ್ ಹುಡುಗಿ ಒಂದು ಲೋ ಕ್ಲಾಸ್ ಹುಡುಗನ ಇಷ್ಟಪಟ್ಟರೆ ಏನಾಗುತ್ತೆ, ಏನೇನಾಗುತ್ತೆ, ಇವಳ ಲೈಫಲ್ಲಿ ಚಾಲೆಂಜಿಂಗ್ ಏನೋ, ಅವನ ಲೈಫಲ್ಲಿ ಚಾಲೆಂಜಿಂಗ್ ಏನೋ, ಪ್ರತಿಯೊಂದು ಕ್ರೇಜಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನಂತೂ ನೆನ್ನೆ ಹೋಗಿ ನೋಡಿ, ಆ್ಯಕ್ಚುಲಿ ಎಷ್ಟೋ ಶಾರ್ಟ್ ಫಿಲಮ್ ನೋಡ್ಬಿಟ್ಟಿದ್ದೀನಿ ನಮ್ಮ ಕನ್ನಡ ಇಲ್ಲಿವರೆಗೂ ಮಾಡಿರೋವಂಥ ಯೂಟ್ಯೂಬ್ ಚಾನಲ್ಸಲ್ಲಾಗಿರ್ಬೋದು, ಎಷ್ಟೋ ಥರದ ಶಾರ್ಟ್ ಮೂವೀಸಲ್ಲಾಗಿರ್ಬೋದು, ಅವರೆಲ್ಲ ಅಪ್ಲೋಡ್ ಮಾಡ್ತಾರೆ ಎಲ್ಲ ಕ್ರೇಜಿ ಫನ್ ಕಂಟೆಂಟ್ಸು. ನಮ್ಮ ಕನ್ನಡ ಕ್ರಿಯೇಟರ್ಸ್ ಗೊತ್ತಲ್ಲ, ಫನ್ಗಂತೂ ಮುಕ್ಳಾರೆ ರೆಸ್ಪೆಕ್ಟ್ ಕೊಡ್ತಾರೆ. ಫನ್ ಅಂತೂ ಕ್ರೇಜಿ ಲೆವೆಲ್ ಫನ್ ಮಾಡಿಸ್ತಾರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಇವನು ಯೋಚನೆ ಮಾಡಿರೋದೇ ನೆಕ್ಸ್ಟ್ ಲೆವೆಲ್ ಆಗಿದೆ. ಅವನ ಕಂಟೆಂಟಲ್ಲಿ ಹೇಳಿಲ್ವಾ, ಮನೀಶ್ ಶಾಸುರ, ಅದರಲ್ಲಿ ಏನು ಹೇಳಿ, ಮನಿ ಶಾಸುರ ಅಂದರೆ ರಾಕ್ಷಸ. ಏನಕ್ಕೆ ಮನಿ ಇಂಪಾರ್ಟೆಂಟು, ಅವನು ಯಾವ್ಯಾವ ಥರ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ತಾನೆ, ಆ ಮೂವಿಯಲ್ಲಿ ಏನೇನಾಗಿದೆ ಪ್ರತಿಯೊಂದು ಗುರು ಕ್ರೇಜಿಯಾಗಿದೆ. ಹೋಗ್ಬಿಟ್ಟು ದಯವಿಟ್ಟು ನೋಡ್ಕೊಂಬನ್ನಿ ಎಲ್ಲರೂ. ನಿಮಗೆ ನಾನು ಹೇಳೋಕ್ಕೆ ತುಂಬ ಇದೆ ಮೂವಿಯಲ್ಲಿ. ಹೇಳ್ತಾ ಹೋದರೆ ನಾನೇ ಮೂವಿ ಹೇಳ್ಬಿಟ್ರೆ ನಿಮಗೆ ಇದಾಗೋಗುತ್ತೆ. ದಯವಿಟ್ಟು ಎಲ್ಲ ಒಂದ್ಸತಿ ಹೋಗ್ಬಿಟ್ಟು ನೋಡ್ಕೊಬನ್ನಿ. ನೀವು ನೋಡ್ಕೊಬಂದು ಏನು ಎತ್ತ ಅಂತ ಕಮೆಂಟ್ ಸೆಕ್ಷನ್ ನಿಮ್ಮದೇ ಫುಲ್ಲು ಹೇಳಿ, ಗುರು ಇದನ್ನೊಂದು ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿದ್ರೆ ನಾನು ಅವ್ನಿಗೆ ಹೋಗಿ ತೋರಿಸ್ತೀನಿ, ಮಚಾ ನೀನು ಇದೊಂದು ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ. ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಂತೂ ಪ್ರತಿಯೊಬ್ಬರನ್ನು ಬೆಳೆಸೋರೆ ನೀವು. ನಿಮಗೆ ಗೊತ್ತು ಇವನು ಈ ತಪ್ಪು ಮಾಡ್ತಾ ಇದ್ದಾನೆ, ಕಂಟೆಂಟ್ ಕ್ರಿಯೇಟರ್ ಆಗ್ಬಿಟ್ಟು ಇವನು ಇದನ್ನು ಮಾಡ್ತಾ ಇಲ್ಲ ಅಂತ. ಸೊ ಒಂದು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟು ನೀವು ಹೇಳಿ ಏನು ಚೇಂಜಸ್ ಇತ್ತು, ಇನ್ನೂ ಯಾವ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಎಕ್ಸ್ಪೆಕ್ಟೇಷನ್ಸ್ಗೆ ಇದು ರೀಚ್ ಆಯ್ತಾ ಅಂತ ಅವನು ಅರ್ಥ ಮಾಡ್ಕೊತಾನೆ, ಅವನು ಕಲಿತಾನೆ. ಹಂಗೆ ನಾನು ಇನ್ನೂ ಚಿಕ್ಕ ಯೂಟ್ಯೂಬ್ ಚಾನಲ್ ಹಿಡ್ಕೊಂಡು 55 ಜನನ ಸಬ್ಸ್ಕ್ರೈಬರ್ಸ್ ಹಿಡ್ಕೊಂಡು ನಾನು ಕಂಟೆಂಟ್ಸ್ನ ಮಾಡ್ತಾನೆ ಇದ್ದೀನಿ. ನನಗಿನ್ನೂ ಹೇಳಿ, ಮಗ ಈ ಥರ ಕಂಟೆಂಟ್ಸ್ ಕೊಡ್ತಾ ಹೋಗು, ನಿನ್ನ ಚಾನಲ್ಲು ಬರುತ್ತೆ ಮೇಲ್ಗಡೆ ಅಂತ ಹೇಳಿದ್ರೆ ನಾನು ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಥರ ನಾನು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ, ಆದಷ್ಟು ಮೂವಿನ ನೋಡಿ, ಏನಿದೆ ಮೂವಿಯಲ್ಲಿ ನಿಮಗೆ ಇಷ್ಟ ಆಯ್ತಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ, ಹೇಳಿ ಏನು ಎತ್ತ ಅಂತ. ದಯವಿಟ್ಟು ಗೊತ್ತು ಎಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ. ಇನ್ನೊಂಚೂರು ನನ್ನ ಚಾನಲಿಂದನೂ ನೋಡಿದವರು ಆದಷ್ಟು ಅವ್ನಿಗೆ ಸಪೋರ್ಟ್ ಮಾಡಿ, ಆದಷ್ಟು ಅವ್ನಿಗೆ ಬೆಳೆಸಿ, ನನ್ನನ್ನು ಬೆಳೆಸಿ, ನೀವು ಬೆಳೀರಿ. ಜೈ ಹಿಂದ್, ಜೈ ಕರ್ನಾಟಕ.